ಹೇಳು ಮಾತೇನು ಶ್ರೀ ಇದು? ಮನೆಯವ್ರ ವಿರುದ್ಧ ಕಟ್ಕೊಂಡು ಗ್ರ್ಯಾಂಡ್ ಆಗಿ ಮದ್ವೆ ಆಗಿದ್ದು ಮರ್ತಾಯ್ತಾ ನಿನಗೆ? ನಾನು ನೆನಪಿದೆ. ಯಾಕಂದ್ರೆ ಜಾನು ಜೊತೆ ಸಪ್ತಪದಿ ತೊಳೆದ ಆ ಕ್ಷಣ ನನ್ನ ಲೈಫಲ್ಲಿ ಒನ್ ಆಫ್ ದ ಸ್ವೀಟೆಸ್ಟ್ ಮೂಮೆಂಟ್. ಆದ್ರೆ ಇವ್ರು ನೆನಪಿರ್ಬೇಕಲ್ಲ. ನೆನಪು ಇದ್ದಿದ್ರೆ ನಾನು ಇವಳು ಆಫೀಸ್ ಕರ್ಸ್ಕೊಂಡಿದ್ದ ವಿಷಯನ ಅಜ್ಜಿ ಹತ್ರ ಹೋಗಿ ಹೇಳ್ತಿರ್ಲಿಲ್ಲ. ಗಂಡ ಹೆಂಡತಿ ಅಂದಮೇಲೆ ಸಾವಿರಾರು ಗುಟ್ಟಿರುತ್ತೆ. ಆದ್ರೆ ನನ್ನ ಹೆಂಡತಿ ಒಂದು ಸಣ್ಣ ಗುಟ್ಟು ಮುಚ್ಚಿಟ್ಕೊಳ್ಳೋ ಕರುಣೆನೂ ತೋರಿಸಲಿಲ್ಲ. ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ದಿದ್ರು ಪರವಾಗಿಲ್ಲ ಮಾಮ್. ಆದ್ರೆ ಅಜ್ಜಿ ಹತ್ರ ಹೋಗಿ ನನ್ನ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಬರ್ತಾರೆ ಯಾಕೆ ಮಾತಾಡಬೇಕಾಗಿತ್ತು? ನೀನ್ ಮುಂಚೆ ಹೀಗಿರ್ಲಿಲ್ಲ ಜಾನು, ಇವಾಗ ತುಂಬಾ ಬದಲಾಗ್ಬಿಟ್ಟಿದ್ಯಾ. ಹಾಗಾದ್ರೆ ನಿನ್ನ ಕೆಟ್ಟವಳು ಸಮಯ ಸಾಧಕ್ಕೆ ಅಂತ ಹೇಳೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಮದುವೆಗೂ ಮುಂಚೆ ನಾನೇನೋ ಎಷ್ಟು ಪ್ರೀತಿಸ್ತಿದ್ನೋ ಇವಾಗಲೂ ಅಷ್ಟೇ ಪ್ರೀತಿಸ್ತಿದ್ದೀನಿ. ಇನ್ನು ದಿನದಿಂದ ದಿನಕ್ಕೆ ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಇರೋ ಪ್ರೀತಿ ಜಾಸ್ತಿ ಆಗ್ತಿದೆ ಹೊರತು ಅಲ್ಲಿ ನಿನ್ನ ಬಗ್ಗೆ ಒಂದು ಸಣ್ಣ ಬೇಸರಕ್ಕೋ ಜಾಗ ಇಲ್ಲ ಜಾನು. ಅದ್ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ? ನಾನು ಹಿಂಗೆ ಪರಿಚಯ ಆಗಿ ಇನ್ನೂ 1 ವರ್ಷ ಕೂಡ ಆಗಿಲ್ಲ. ಆದ್ರೂ ನಮ್ಮಿಬ್ರದು 7 ಜನ್ಮದ ನಂಟು ಅನ್ನೋ ಅಷ್ಟು ಹಚ್ಕೊಂಡಿದ್ದೇನೆ ನಿನ್ನ. ಯಾಕೆ ಹೀಗೆ ಮಾಡ್ತಿದ್ಯಾ ಜಾನು? ಶ್ರೀ ಪ್ಲೀಸ್, ಇದು ರಸ್ತೆ, ಹೋಗೋ ಬರೋರೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಐ ಡೋಂಟ್ ಕೇರ್. ಜನ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ನನ್ ಜಾನು ಮನ್ಸಲ್ಲಿ ನನ್ನ ಬಗ್ಗೆ ಇನ್ನು ಪ್ರೀತಿ ಇದೆಯೋ ಇಲ್ವೋ ಅನ್ನೋದು ಮುಖ್ಯ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನಂಗಿಲ್ಲ ಅಮ್ಮ ಜಾನು. ನಿನ್ಗೂ ಇಲ್ಲ ಅಂತ ಒಂದ್ ಸಾರಿ ಹೇಳು. ನೀನದ್ ಯಾವ ಇಕ್ಕಟ್ಟಿನ ಸ್ಥಿತಿ ಸಿಗಾಕೊಂಡು ಈ ರೀತಿ ಆಡ್ತಿದ್ದೆ ನನಗೆ ಹೇಳು. ನಾನು ನಿನ್ ಜೊತೆಗಿರ್ತೀನಿ. ಯಾಕೆ ರಂಪಾಟ? ಅವಳು ಬಿಟ್ಟಿರಕ್ ಆಗೋದಿಲ್ಲ ಅಂದ್ರೆ ಮನೆಗ್ ವಾಪಸ್ ಬಂದ್ಬಿಡೋ. ನಾವ್ ಯಾರು ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಲಿಲ್ಲ. ನೀನಾಗೆ ಮನೆಗ್ ವಾಪಸ್ ಬಂದ್ರೆ ತಡಿಯೋರು ಯಾರು ಇಲ್ಲ. ಮನೆಗ್ ಬಂದ್ಬಿಡೋ. ಅಮ್ಮನ್ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅದೆಲ್ಲ ಆಮೇಲೆ ಮಾಮ್. ಅದು ನಾನು ಕೇಳಿದ ಪ್ರಶ್ನೆಗೆ ಅವಳು ಉತ್ತರ ಕೊಡಬೇಕು. ಹೇಳು ಜಾನು, ಅಜ್ಜಿ ಹತ್ರ ಹೋಗಿ ನನ್ನಿಂದ ತೊಂದರೆ ಆಗಿದೆ ಅಂತ ಹೇಳಿದೆ ಅಂತೆ, ಹೌದಾ? ನಂಗೆ ನಂಬೋದಕ್ಕೆ ಆಗ್ಲಿಲ್ಲ. ನನ್ ಜಾನುಗೆ ತನಿಷ್ಠೆಯಿಂದ ತೊಂದರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಜಾನು? ಮತ್ತೆ ಅಜ್ಜಿ ಅಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ರು. ನನಗೆ ನಿನ್ ಬಾಯಿಂದನೇ ಒಂದ್ಸಲ ಕೇಳಿದ್ರೆ ಸಮಾಧಾನ. ಒಂದೇ ಒಂದ್ಸಲ ಹೇಳ್ಬಿಡು ಜಾನು. ಅಜ್ಜಿ ಹತ್ರ ಯಾವ ಕಂಪ್ಲೇಂಟ್ ಮಾಡಿಲ್ಲ ಶ್ರೀ. ನನಗೆ ನಿನ್ನಿಂದ ಯಾವ ತೊಂದರೆ ಆಗೋದಕ್ಕೂ ಸಾಧ್ಯ ಇಲ್ಲ ಅಂತ ಒಂದ್ಸಲ ಹೇಳ್ಬಿಡು ಜಾನು ಪ್ಲೀಸ್. ನೀವಾದ್ರೂ ಹೇಳಿ ಬೇಬಿ ಮಾಮ್, ತುಳನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ದಾಳ? ನಿಮ್ಮ ಹತ್ರನೂ ಉತ್ತರ ಇಲ್ವಾ? ನಾನು ಏನ್ ತಪ್ಪು ಮಾಡಿದೆ ಜಾನು? ನಿನ್ನ ಮನೇಲಿ ಒಂಟಿಯಾಗಿ ಬಿಟ್ಟು ಬಂದಿದ್ದಕ್ಕೆ ಕೋಪನಾ? ನಿನ್ನ ಮಾತು ಮೀರಿ ಪದೇ ಪದೇ ಸುಳ್ಳು ಹೇಳೋದಕ್ಕೆ ತಿರಸ್ಕಾರನಾ? ಏನಾದ್ರೂ ಒಂದು ಹೇಳು ಜಾನು. ಬೇಬಿ ಅತ್ತೆ, ಬಸ್ ಬಂತು, ಬನ್ನಿ ಹೊರಡೋಣ. ಈ ಬಸ್ ಅಲ್ಲ, ಈ ಬಸ್ ಅಲ್ಲ. ಪ್ಲೀಸ್ ಜಾನು, ನಾನೇನ್ ತಪ್ಪು ಮಾಡಿದೆ ಅಂತ ಹೇಳಿ ಹೋಗು. ನಿನ್ ಕೈ ಮುಗಿತೀನಿ.